ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಕೊನೆಗೂ ಕೂಡ ಹನುಮ ಧ್ವಜವನ್ನ ಪೊಲೀಸರು ಇಳಿಸಿದ್ದಾರೆ. ಬಾಯಿ ಬಡ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಗ್ರಾಮಸ್ಥರು. ಮಂಡ್ಯದ ಕೆರಗೋಡುವಿನಲ್ಲಿ ಹನುಮ ಧ್ವಜ ಘರ್ಷಣೆ. 108 ಅಡಿ ಎತ್ತರದಲ್ಲಿದ್ದಂತಹ ಹನುಮ ಧ್ವಜವನ್ನು ಕೊನೆಗೂ ಕೂಡ ಕೆಳಗಡೆ ಇಳಿಸಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಜಿಲ್ಲಾಡಳಿತದ ನಿರ್ಧಾರದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಶಾಸಕರ ಫೋಟೋಗೆ ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇವರ ಪ್ರಕಾರ ಅವರದ್ದೇ ಚಿತಾವಣೆ ಇದು. ನೋಡಿ, ಆ ಹನುಮ ಧ್ವಜವನ್ನು ಇಳಿಸಿದ ನಂತರ ಗ್ರಾಮಸ್ಥರು ಪಾಪ ಅದನ್ನು ಜತನದಿಂದ ತೆಗೆದುಕೊಂಡು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ತುಂಬ ದಬ್ಬಾಳಿಕೆ ಇದು ಜಿಲ್ಲಾಡಳಿತದ್ದು ಅಂತ ಅವ್ರು ಹೇಳ್ತಾ ಇರೋದು. ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಇವರುಗಳೆಲ್ಲ ಪೊಲೀಸರಿಗೆ ಹೇಳಿಕೊಟ್ಟು ಇದನ್ನು ತೆಗೆಸಿದ್ದಾರೆ. ಊರಲ್ಲೇ ಇದ್ದಿದ್ರೆ ಏನು ತೊಂದರೆ ಆಗ್ತಾ ಇತ್ತು. ನಾವೆಲ್ಲ ನಿಯಮಗಳನ್ನೂ ಕೂಡ ಪಾಲಿಸ್ತಾ ಇದ್ವಿ. ರಾಷ್ಟ್ರೀಯ ಹಬ್ಬಗಳು ಬಂದಾಗ ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ, ರಾಜ್ಯೋತ್ಸವದ ದಿನ ಕನ್ನಡ ಧ್ವಜವನ್ನು ಹಾರಿಸ್ತೀವಿ, ಬೇರೆ ದಿನದಲ್ಲಿ ಹನುಮ ಧ್ವಜ ಇದ್ರೆ ನಿಮಗೇನು ಕಷ್ಟ ಅಂತ. ಬಟ್ ಪಾಪ ಪೊಲೀಸರಿಗೆ ಕಾರಣ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಒತ್ತಡ ಇದೆ, ಪ್ರೆಷರ್ ಇದೆ. ಹಾಗಾಗಿ ಈಗ ಅವರು ವಿಧಿ ಇಲ್ಲದೇ ಹನುಮ ಧ್ವಜವನ್ನು ತೆರವು ಮಾಡಿದ್ದಾರೆ. ಬಟ್ ಇಡೀ ಗ್ರಾಮಸ್ಥರು ಒಗ್ಗಟ್ಟಾಗಿ ನಿಂತಿದ್ದಾರೆ. ಯಾರೋ ಕೆಲವರು ಮಾತ್ರ ಏನೋ ಅದಕ್ಕೆ ಅಪೋಸ್ ಮಾಡಿರ್ಬೋದೇನೋ. ಗ್ರಾಮ ಪಂಚಾಯತಿನಲ್ಲಿ 22 ಜನ ಸದಸ್ಯ ಬಲದಲ್ಲಿ 20 ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನೀವು ಅಧಿಕಾರ ವಿಕೇಂದ್ರೀಕರಣ ಅಂತ ಮಾಡಿ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟ ಮೇಲೆ ಬಿಡಿ, ಅವ್ರ ನಿರ್ಧಾರ ಅವ್ರು ಮಾಡ್ತಾರೆ. ಇಷ್ಟಕ್ಕೂ ಆ ಊರಲ್ಲಿ ಏನು ಗಲಾಟೆ ಆಗಿಲ್ಲ. ಬೇರೆ ಧರ್ಮದವರು ಆ ಊರಲ್ಲಿ ಇಲ್ಲವೇ ಇಲ್ಲ. ಕೆರಗೋಡಲ್ಲಿ ಇದಕ್ಕೆ ಯಾರೂ ಅಪೋಸ್ ಮಾಡಿಲ್ಲ. ಬಟ್ ವಿಚಾರ ಇದು ರಾಜಕೀಕರಣಗೊಳ್ತಾ ಇದೆ. ಮೊನ್ನೆ 22ನೇ ತಾರೀಕೇನು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ, 24ಕ್ಕೆ ಆ ಪ್ರಾಣ ಪ್ರತಿಷ್ಠಾಪನೆ ಆದ ದಿನ 22ಕ್ಕೆ ಅದರ ನೆನಪಿಗೋಸ್ಕರ ಇವರು 108 ಅಡಿ ಎತ್ತರದ ಧ್ವಜವನ್ನು ಇದು ಹಾಕಿದ್ದು. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಈಗ ಈ ಕೆರಗೋಡು ಗ್ರಾಮದ ಏನ್ ಸರ್ ಗಲಾಟೆ? ಯಾರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಈ ಧ್ವಜಕ್ಕೋಸ್ಕರ ಅಂತ? ನೋಡಿ, ಇಡೀ ರಾಜ್ಯಕ್ಕೆ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ಅದು ಒಂದು ಸರ್ಕಾರಿ ಜಾಗ, ಅದನ್ನ ಬಸ್ ಸ್ಟ್ಯಾಂಡ್ಗೆ ಅಂತ ಮೀಸಲಿಟ್ಟಿದ್ವಿ. ನಾನು ಒಂದು 15 ದಿನಕ್ಕೆ ಮುಂಚೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ನ ಕಟ್ತೀನಿ ಅಂತ ಹೇಳಿ ಹೇಳ್ದೆ. ಅಲ್ಲಿರೋ ಒಂದು 5-6 ಜನ JDS BJP ಬಂದು ಇಲ್ಲೊಂದು ಗಡಗಂಬ ಇರ್ತೀವಿ ಅಂತ ಹೇಳಿದ್ರು. ಹೇಳಿದ್ರೆ ನೋಡ್ರಯ್ಯ, 2 ಕೋಟಿ ರೂಪಾಯಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ತೀನಿ, ಗಡಗಂಬ ನೆಡೋದ್ರಿಂದ ಯಾರಿಗೂ ಉಪಯೋಗ ಆಗಲ್ಲ ಅಂದ್ರು. ಅಣ್ಣ, ನೀವು ಬಸ್ ಸ್ಟ್ಯಾಂಡ್ ಕಟ್ಟಿದ ತಕ್ಷಣ ಅದನ್ನ ರಿಮೂವ್ ಮಾಡ್ತೀವಿ ಅಣ್ಣ ಅಂದ್ರು. ಅವ್ರೇನ್ ಅನ್ಕೊಂಡ್ಬಿಟ್ರು, ಇವತ್ತು ಹೇಳಿದ್ರೆ ಇನ್ ML 5 ವರ್ಷಕ್ಕೆ ಬರೋದು ಅಂತ ತಿಳ್ಕೊಂಡ್ರು. ನಾನ್ ಮಾರನೆಗೆನೆ KSRTC ಅಧಿಕಾರಿಗಳು ಕಳ್ಸಿ ಸರ್ವೆ ಮಾಡ್ಸಕ್ ಸ್ಟಾರ್ಟ್ ಮಾಡಿದೆ. ಅವ್ರು ಈ ಮಧ್ಯದಲ್ಲಿ ಯಾರು ಎಂಟ್ರಿ ಆದ್ರೂ ಅವ್ರಿಗೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಲಿ ಭಾರತದ ಬಾವುಟ ಹಾಕ್ತಿವಿ ಇಲ್ಲ ರಾಜ್ಯದ ಬಾವುಟ ಹಾಕ್ತಿವಿ ಅಂತ ಪರ್ಮಿಷನ್ ತಗೊಂಡ್ರು. ಇದ್ದಕ್ಕಿದ್ದಂಗೆ ರಾತ್ರಿ ಅದಕ್ಕೆ ಅದು ಅಷ್ಟು ಫಾಸ್ಟ್ ಆಗಿ ಹೆಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ, ಒಂದ್ ಬಾವುಟ ತಂದು ನೆಟ್ಟಿದ್ರು. ನೆಟ್ಟಾದ್ಮೇಲೆ ನಾವು ಅದ್ರ ಬಗ್ಗೆ ತಲೆನೋವು ಕೆಡಿಸ್ಕೊಳಕ್ ಹೋಗಿಲ್ಲ, ಯೋಚನೆನೂ ಮಾಡಿಲ್ಲ. ಈ ಮಧ್ಯದಲ್ಲಿ DSS ಅವ್ರು ಬಂದ್ರು. ಸರ್ಕಾರಿ ಜಾಗದಲ್ಲಿ ನೀವು ಕೇಸರಿ ಬಾವುಟ ಹಾಕಕ್ ಪರ್ಮಿಷನ್ ಕೊಟ್ಟಿದ್ದೀರಾ, ನಮ್ದು ಅಂಬೇಡ್ಕರ್ ಬಾವುಟ ಹಾಕಕ್ ಪರ್ಮಿಷನ್ ಕೊಡಿ ಅಂತ 1 ಲೆಟರ್ ಕೊಟ್ರು. ಅದ್ರ ಮಧ್ಯೆ ರೈತ ಸಂಘದವ್ರು 1 ಲೆಟರ್ ಕೊಟ್ರು, ರೈತ ಸಂಘದ ಬಾವುಟ ಹಾಕಕ್ ಪರ್ಮಿಷನ್ ಕೊಡಿ ಅಂತ. ಅದ್ರ ಮಧ್ಯೆ ಭೀಷ್ಮ ಪಡೆಯೋನವ್ರು 1 ಲೆಟರ್ ಕೊಟ್ರು, ಸರ್ಕಾರಿ ಜಾಗದಲ್ಲಿ ನಮಗೂ ಪರ್ಮಿಷನ್ ಕೊಡಿ ಅಂತ. ನಾವ್ ಹೇಳಿದ್ವಿ, 4 ಬಾವುಟ ಹಾಕಿ ಗೊಂದಲ ಮಾಡ್ಬೇಡಿ, ಭಾರತದ ಬಾವುಟ ಹಾಕಳಕ್ ಪರ್ಮಿಷನ್ ತಗೊಂಡಿದ್ರ ಭಾರತದ ಬಾವುಟ ಹಾಕಿ ಅಂತ ಹೇಳ್ದು. ನಾವು ಹಿಂದೂ, ನೀವು ಹಿಂದೂ, ಭಾರತ ಒಂದೇ, ತ್ರಿವರ್ಣ ಧ್ವಜ ಹಾಕಿ ಅಂತ. ಇದಕ್ಕೆ ಬಜರಂಗ್ ದಳದು ಅವ್ರು ಇವ್ರನ್ನ ಸೇರ್ಸ್ಕೊಂಡು ನಿನ್ನೆಯಿಂದ ನಾಟಕ ಮಾಡ್ತಾ ಇದ್ರು. ಈಗ ಸುಖಾಂತ್ಯ ಕಂಡಿದೆ, ಅಲ್ಲಿ ಭಾರತದ ಬಾವುಟ ಹಾಕ್ತಾ ಇದ್ದಾರೆ. ಇದು ವಾಸ್ತವಾಂಶ. ಸರ್, ಈಗ 108 ಅಡಿ ಎತ್ತರದಲ್ಲಿ ಏನೋ ಅವರು ಹನುಮ ಧ್ವಜವನ್ನು ಹಾರಿಸಿದ್ರಲ್ಲ, ಆ ಜಾಗದಲ್ಲಿ ನೀವೇನೋ ಈಗ ಬಸ್ ಸ್ಟ್ಯಾಂಡ್ ಕಟ್ಟೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಈಗ ಆ ಕಂಬ ರಾಷ್ಟ್ರಧ್ವಜ ಹಾಕಿದ್ಮೇಲೆ ಹಾಗೆ ಇರುತ್ತಾ, ತೆರವು ಮಾಡಲ್ವಾ? ಈಗ ಇದನ್ನೇ ಹೇಳ್ತಾ ಇದೀನಿ, ಬಸ್ ಸ್ಟ್ಯಾಂಡ್ ಕಟ್ಟಕ್ಕಲ್ಲ, ಅದು ಬಸ್ ಸ್ಟ್ಯಾಂಡ್ ಜಾಗ. ಓಕೆ. ಈ ಹುಡುಗರು ಸುಮ್ನೆ ಅದು ಹುಡುಗಾಟಿಕೆ ಸ್ಟಾರ್ಟ್ ಮಾಡಿದ್ರು. ಈ ಮಧ್ಯದಲ್ಲಿ ಬೇರೆಯವರೆಲ್ಲ ಸೇರ್ಕೊಂಡ್ರು, ಹೊರಗಿನವರೆಲ್ಲ. ನೀವು ಪರ್ಮಿಷನ್ ಭಾರತದ ಬಾವುಟ ಹಾಕ್ತಿವಿ ಇಲ್ಲ ರಾಜ್ಯ ಬಾವುಟ ಹಾಕ್ತಿವಿ ಅಂತ ಪರ್ಮಿಷನ್ ತಗೊಂಡ್ರೆ ಪರ್ಮಿಷನ್ ಹಂಗೆ ಇರೋದು. ಪರ್ಮಿಷನ್ ಎಲ್ಲಿಂದ ತಗೊಂಡ್ರದ್ ಸರ್? ಅದು ಗ್ರಾಮ ಪಂಚಾಯತಿಂದ ತಗೊಂಡಿದ್ದಾರೆ. ಗ್ರಾಮ ಪಂಚಾಯತಿನಲ್ಲಿ ರೆಸಲ್ಯೂಷನ್ ತಗೊಂಡಿದಾರಂತೆ ಹನುಮ ಧ್ವಜಕ್ಕೆ ಪರ್ಮಿಷನ್ ಕೊಟ್ಟು. ಸರ್, ಕಾಪಿ ತರಿಸ್ಕೊಳ್ಳಿ. ನಾನು ಹೇಳೋ ಸುಳ್ಳಾದ್ರೆ ನಿಮ್ಗೆ ಕಾಪಿ ಬರುತ್ತಲ್ಲ,
ಈಗ MLA ಹೇಳೋದನ್ನ ರೆಕಾರ್ಡ್ ಅಲ್ಲಿ ಇರುತ್ತೆ, ಕಾಪಿ ಬರುತ್ತಲ್ಲ ನಿಮ್ಗೆ, ಓಕೆ ನಿಮ್ ರಿಪೋರ್ಟರ್ ಕೈಯಲ್ಲೇ ಕಾಪಿ ಇದೆ ಮಾಡಿ ಅಲ್ಲೇ ಇದಾರೆ ಸ್ಪಾಟ್ ಅಲ್ಲಿ. ಓಕೆ ಆಯ್ತಾ, ಇದಕ್ಕೆ ಯಾರೂ ವಿರೋಧ ಮಾಡಿಲ್ಲ. ಹ್ಮ್ ಈ ಮಧ್ಯೆ ಅವ್ರಿಗೆ ಬಾವುಟಕ್ಕೆ ಹಾಕಿ ಕೊಟ್ಟಿರೋದ್ರಿಂದ ನಮಗೂ ಬಾವುಟಕ್ಕೆ ಕೊಡಿ ಅಂತ DSS ಅವ್ರು ಬಂದ್ರು. ಹ್ಮ್ ಭೀಷ್ಮ ಪಡೆಯೋರು ಬಂದ್ರು. ಹ್ಮ್ 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 ರೈತ ಸಂಘದವ್ರು ಬಂದ್ರು. ಹ್ಮ್ ಅವ್ರವ್ರು ಎಲ್ಲಾ ಲೆಟರ್ಗಳನ್ನ ಜಿಲ್ಲಾಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಕೊಟ್ರು. ಹ್ಮ್ ಇದು ಕಾಂಪ್ಲಿಕೇಟೆಡ್ ಸ್ಟಾರ್ಟ್ ಆಯ್ತು. ಹ್ಮ್ ನಾವ್ ಹೇಳಿದ್ರಿ ನೋಡಪ್ಪ, ಸರ್ಕಾರಿ ಜಾಗದಲ್ಲಿ ಕೇಸರಿ ಬಾವುಟ ಹಾಕೋದಾಗಿಲ್ಲ, ನೀವು ಪರ್ಮಿಷನ್ ಏನ್ ತಗೊಂಡಿದ್ದೀರಾ? ಹ್ಮ್ ಭಾರತದ ಬಾವುಟ ಹಾಕ್ತೀವಿ ಅಂತ ತಗೊಂಡಿದ್ದೀರಾ. ಹ್ಮ್ ಭಾರತದ ಬಾವುಟ ಹಾಕಿ, ಕೇಸರಿ ಬಾವುಟನ ನೀವು ಖಾಸಗಿ ಜಾಗದಲ್ಲಿ ಹಾಕಿದ್ರೆ ಇಲ್ಲ ದೇವಸ್ಥಾನ ಮುಂದೆ ಹಾಕಿದ್ರೆ ಹೇಳಿ ನಾನೇ ದುಡ್ಡು ಕೊಡ್ತೀನಿ. ಬಟ್ ಈಗ ಊರಲ್ಲಿ ಆ ಧ್ವಜದ ಪರವಾಗಿಲ್ಲ ಸರ್. ಅದು ಸುಳ್ಳು. ಅದೆಲ್ಲ ಜನತಾದಳ BJP ಅವರು 4 ಜನ ಸೇರ್ಕೊಂಡು ಮಾಡ್ತಾ ಇರೋದು. ಊರವರೆಲ್ಲ ಹೊಲದಲ್ಲವ್ರೆ. ಹ್ಮ್ ಅದೆಲ್ಲ ಸುಳ್ಳು. ಅದೆಲ್ಲ ಸುಮ್ಮನೆ ಸೃಷ್ಟಿ ಮಾಡ್ತಿರೋದು ಹೊರಗಿಂದ. ಎಲ್ಲ ಜನತಾದಳ BJP ಅವರು ಅಂತ ಹೇಳ್ತಾ ಇದೀವಲ್ಲ. ಹ್ಮ್ ನೋಡ್ರಿ, BJP ಅವರು 10 ಜನ ಇದ್ರು ಕೆರಗೋಡಲ್ಲಿ. ಹ್ಮ್ ಇವತ್ತು ಜನತಾದಳದವ್ರು ಮಿಂಗಲ್ ಆಗಿರೋದ್ರಿಂದ ಹ್ಮ್ ಅವ್ರಿಗೆ ನಾವೆಲ್ಲ ಗೆದ್ದಿರೋದನ್ನ ನೋಡಿ ಸಹಿಸ್ಕೊಳಕ್ ಆಗ್ದಿರೋದ್ರಿಂದ, ಮತ್ತೆ ಅಲ್ಲಿ ಅಭಿವೃದ್ಧಿ ಆಗ್ತಿರೋದಲ್ಲ ನೋಡಿ ಏನೋ ಒಂದು ಸೃಷ್ಟಿ ಮಾಡ್ಬೇಕಂತ ಸೃಷ್ಟಿ ಮಾಡಿದಾರೆ ಅಷ್ಟೇ, ಇದೇನು ಅಲ್ಲ. ಈಗ ಸುಖ ಅಂತ ಕಂಡಿದೆ, ಅಲ್ಲಿ ಭಾರತದ ಬಾವುಟ ಆರ್ತದೆ. ಓಕೆ, ಅಂದ್ರೆ ಈಗ ಅಲ್ಲಿ ನನಗೆ ವಿಜುವಲ್ ಅಲ್ಲಿ ಕಾಣ್ತಾ ಇರೋಂತಹ ಒಂದು ಮಿನಿಮಮ್ ಒಂದು 500-600 ಜನ ಇವರೆಲ್ಲರೂ ಕೂಡ JDS BJP ಅವರು. ಅವರು ಹೊರಗಡೆಯಿಂದ ಬಂದಿರೋರು, ಲೋಕಲ್ ಅವರು ಒಂದು 50 ಜನ ಇರ್ಬೋದು. ಇನ್ ಮಿಕ್ಕದವರೆಲ್ಲ ಹೊರಗಡೆ ಅವರು. 100ಗೆ 100% ಜನತಾದಳ BJP ಅವರು. ಕೆರಗೋಡವ್ರಲ್ಲ ಅವರೆಲ್ಲ. ಕೆರಗೋಡ್ ಲೋಕಲ್ ಅವರು ಒಂದು 50 ಜನ ಹುಡುಗರು ಇದಾರೆ ಜನತಾದಳದವರು. ಸರಿ 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 ಸರಿ. ಆ ಕಡೆ ಈ ಕಡೆಯಿಂದ ಬಜರಂಗ ದಳ ಅವ್ರು ಇವ್ರನ್ನ ಕರೆದು ಹಿಂದೂಗಳಿಗೇನೋ ಆಗೋಗಿದೆ ಬನ್ನಿ ಅಂತ ಟೆಂಪ್ಟ್ ಮಾಡ್ತಾ ಇದಾರೆ, ಅಶಾಂತಿ ತರ್ತಾ ಇದಾರೆ. ನಾವ್ ಹೇಳ್ತಿರೋದು ಭಾರತದ ಬಾವುಟ ಹಾಕಿ ಯಾಕೆ ಕಾಂಪ್ಲಿಕೇಟೆಡ್ ಮಾಡ್ಕೋತೀರಾ ಅಂತ ಹೇಳ್ತಾ ಇದೀವಿ. ಈಗ ಫೈನಲಿ ಜಿಲ್ಲಾಡಳಿತದ ನಿರ್ಧಾರ ಏನ್ ಸರ್ ಇವಾಗ? ಭಾರತದ ಬಾವುಟ ಹಾಕಾಗಿದೆ, ಅದು ಪರ್ಮನೆಂಟ್ ಆಗಿರುತ್ತೆ. 100% ಇರ್ಲಿ ಬಿಡಿ, ಏನ್ ಭಾರತ ನಮ್ದೇ ಅಲ್ವಾ, ಅದನ್ನ ತೆಗೀರಿ ಅಂತ ನಾವ್ ಹೇಳ್ತಾ ಇಲ್ಲ. ಹಾಕಾಯ್ತು. ಈಗ ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ಕೊಡಬಾರ್ದಾಯ್ತು. ಬಟ್ ನಿಮ್ದು ನೀವು ಸ್ಥಳೀಯ ಶಾಸಕರು ಫೋಟೋ ಹಿಡ್ಕೊಂಡೇನೋ ಅಲ್ಲೆಲ್ಲ ಕೋಪ ಮಾಡ್ತಾ ಇದಾರಲ್ಲ ಸರ್, ನಿಮ್ ಫೋಟೋ ಹಿಡ್ಕೊಂಡಿದ್ದಾರೆ. ವಿರೋಧ ಪಕ್ಷದವ್ರೆ ನನಗೆ ಪ್ರೀತಿ ಮಾಡ್ತಾರ, ಮುತ್ತು ಕೊಡ್ತಾರ? ಇದೆಲ್ಲದಕ್ಕೂ ನೀವೇ ಕಾರಣ ಅಂತ ಅಲ್ಲಿ ಎಲ್ಲರೂ ಹೇಳ್ಕೊಂಡ್ಬರ್ತಿರೋದು. ಅವ್ರೇ ನನ್ ಮುತ್ತು ಕೊಡಕ್ಕಾಗತ್ತಾ? ಓಕೆ, ಅದು ಕಾಮನ್ ಅಲ್ವಾ. ಆಮೇಲೆ ಇದು ನಮಗ್ ಸಂಬಂಧನೇ ಇಲ್ಲ. ನಾನು ಹಾಕ್ಬೇಡ ಅಂತ ಹೇಳಿಲ್ಲ, ನಾನ್ ಬಸ್ ಸ್ಟ್ಯಾಂಡ್ ಕರ್ತೀನಿ ಅಂತ ಹೇಳಿದ್ದು. ರಾತ್ರಿ ಹಾಕೊಂಡಿದ್ದು ಇವ್ರು. ತಿರುಗಿ ಅದಕ್ಕೆ ವಿರೋಧ ಮಾಡಿದ್ದು ದಲಿತ ಸಂಘಟನೆ, ರೈತ ಸಂಘಟನೆ, ಭೀಷ್ಮ ಪಡ್ಲೆ. ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅವರು ನಾವು ಧರಣಿ ಮಾಡ್ತೀವಿ ಅಂತಿದ್ರು ನನ್ನ ದಲಿತ ಸಂಘಟನೆಯವರು. ನಾವು ಬೈದ್ವಿ, ಸುಮ್ನೆ ಇದೆಲ್ಲ ಜಾತಿ ಸಂಘರ್ಷ ಆಗತ್ತೆ, ಅವೆಲ್ಲ ಮಾಡಬೇಡಿ. ಅವ್ರೇನು ಪರ್ಮಿಷನ್ ತಗೊಂಡಿದ್ದಾರೆ ಅದನ್ನ ಹಾಕಕ್ ಹೇಳ್ತೀವಿ ಅಂತ ಹೇಳಿದೆ. ಅವರು ಭಾರತದ ಬಾವುಟ ಹಾಕ್ತೀವಿ, ಕರ್ನಾಟಕ ಬಾವುಟ ಹಾಕ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ವಿ. ಈಗ ಅವರೇ ಒಪ್ಕೊಂಡು ಆಯ್ತು ಸರ್, ನನ್ನನ್ನು ಬೆಳಗ್ಗೆ ಟ್ರಸ್ಟ್ ಅವ್ರು ಕೇಳಿದ್ರು, ನೋಡಪ್ಪ ನೀವೇನ್ ಪರ್ಮಿಷನ್ ಕೊಟ್ಟು ತಗೊಂಡಿದ್ರು ಹಂಗೆ ಹಾಕಿ ನಾನು ನಿಮ್ಗೆ ಸಪೋರ್ಟ್ ಇದೆ ಅಂತ ಹೇಳಿದೆ. ಈಗ ಅದನ್ನು ಒಪ್ಕೊಂಡು ಭಾರತದ ಬಾವುಟ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ರವಿ ಅವರು ಮಾತನಾಡೋ ಪ್ರಕಾರ ಸ್ಥಳೀಯ ಶಾಸಕರು ಪರ್ಮಿಷನ್ ತಗೊಂಡಿರೋದು ಹನುಮ ಧ್ವಜಕ್ಕಲ್ಲ, ಪರ್ಮಿಷನ್ ತಗೊಂಡಿರೋದು ರಾಷ್ಟ್ರಧ್ವಜಕ್ಕೆ. ರಾಷ್ಟ್ರಧ್ವಜ ಹಾರಿಸ್ಕೊಳ್ಳಿ, ಆದರೆ ಹನುಮಧ್ವಜಕ್ಕೂ ನಾವು ಅಪೋಸ್ ಮಾಡಿಲ್ಲ. ಮಾಡಿರ್ತಕ್ಕಂಥವ್ರು DSS ಅವರು, ರೈತ ಸಂಘದವರು, ಇವ್ರು ಮಾಡ್ತಾ ಇದ್ದಾರೆ ಅಂತ. ಸ್ಥಳೀಯ ಶಾಸಕರ ಪ್ರಕಾರ ಇಷ್ಟೆಲ್ಲದಕ್ಕೂ ಕಾರಣ BJP ಅವರು ಅಂತ. BJP ವಿರುದ್ಧನೇ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. VHP ಬಜರಂಗ ದಳದವ್ರನ್ನ ಕರೆಸ್ಕೊಂಡು ಈ ರೀತಿ ಮಾಡಿದ್ದಾರೆ. ಈಗ ಅವರಿಬ್ಬರು JDS ಅವರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ BJP ಏನು ತುಂಬ ಪ್ರಭಾವ ಇಲ್ಲ ಅಲ್ಲಿ BJPಯದ್ದು. JDS ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ JDS BJP ಅವ್ರು ಸೇರಿಕೊಂಡು ಈ ಗಲಾಟೆಯನ್ನು ಮಾಡಿದ್ದಾರೆ. ಪರ್ಮಿಷನ್ ತಗೊಂಡಿಲ್ಲ, ಸರ್ಕಾರಿ ಜಾಗ ಅದು. ಸರ್ಕಾರಿ ಜಾಗದಲ್ಲಿ ಹನುಮ ಧ್ವಜ ಹಾರಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತಾರೆ. ಪರ್ಮಿಷನ್ ಇಲ್ಲ ಅನ್ನೋದಕ್ಕಿಂತ ನಾವೇನು ಅದನ್ನು ಅಪೋಸು ಮಾಡಿರಲಿಲ್ಲ. ಈಗ ಇವ್ರಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ದಲಿತ ಸಂಘರ್ಷ ಸಮಿತಿಯವರು ಬಂದರು, ಭೀಷ್ಮ ಪಡೆಯವರು ಬಂದರು, ರೈತ ಸಂಘದವ್ರು ಬಂದರು. ಎಲ್ಲರೂ ನಮಗೂ ಒಂದು ಕೊಡಿ ಪರ್ಮಿಷನ್ ಅಂತ ಇರೋದ್ರಿಂದ ಈಗ ಅದನ್ನು ತೆಗೆಸಿ ರಾಷ್ಟ್ರಧ್ವಜವನ್ನು ಹಾಕ್ಸಿದ್ದೀವಿ ಅಂತ ಶಾಸಕರ ಮಾತು.